ಈ ದಿಗ್ವೇಶ್ ರಾಠಿ ಹ್ಮ್. ಮಂಕಡಿಂಗ್ ಬಗ್ಗೆ ನೀವ್ ಅದನ್ನ ಗಮನಿಸಿರ್ತೀರಿ. ಅಲ್ಲ ಆಕ್ಚುಲಿ ನಂಗೆ ಅದು ಆ ವಿಷಯದಲ್ಲಿ ನಿನ್ನೆ ಖುಷಿ ಆಯ್ತು ರಿಷಬ್ ಪಂತ್ ಅವ್ರು ರಿಷಬ್ ತಗೊಂಡಂತ ಸ್ಟೆಪ್ಸ್ ಡಿಸಿಷನ್. ಡಿಸಿಷನ್. ಖಂಡಿತ ಖುಷಿ ಆಯ್ತು. ಯಾಕೆಂದ್ರೆ ಈಗ ತಾನೇ ಬರ್ತಿರೋರು ಒಂದಷ್ಟು ಪ್ಲೇಯರ್ಸ್ ಆಗಿದ್ರೆ ಎಕ್ಸ್ಪೀರಿಯನ್ಸ್ ಏನು ಅಂತ ಅವ್ರು ತೋರಿಸಿದ್ದು ನಿನ್ನೆ ರಿಷಬ್ ಪಂತ್ ಅವರು ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ಅದು ಬೇಕಿತ್ತು ಮುಂದೆ ಬರೋಂಥ ಪ್ಲೇಯರ್ಸ್‌ಗಳಿಗೆ ಇವರೆಲ್ಲ ಎಕ್ಸಾಂಪಲ್ ಸೆಟ್ ಮಾಡಬೇಕಾಗಿತ್ತು ಆಕ್ಚುಲಿ. ಅದರಿಂದ ಅವ್ರು ತಗೊಂಡ ಡಿಸಿಷನ್ ತುಂಬಾ ಖುಷಿಯಾಗಿದೆ ನನಗೆ ಸೊ ಪಂತ್ ಅವರು. ಆರ್ ಸಿ ಬಿ ಫ್ಯಾನ್ಸ್ಗೆ ಅಂತಲ್ಲ, ಹ್ಮ್. ಕ್ರಿಕೆಟ್ ಅನ್ನ ಯಾರು ಹ್ಮ್. ಇಷ್ಟಪಡ್ತಾರಲ್ಲ, ಅವ್ರಿಗೆಲ್ಲ. ರೂಲ್ಸ್ ಪ್ರಕಾರ ದಟ್ ಈಸ್ ಹೌದು. ಫೈನ್, ಫೈನ್. ಅದಕ್ಕೆ ಅವಕಾಶ ಇದೆ. ಬಟ್ ಕ್ರಿಕೆಟ್ ಅನ್ನ ಇಷ್ಟಪಡೋರೆಲ್ಲ ಈ ಡಿಸಿಷನ್ ಅನ್ನ ತುಂಬಾ ಅಪ್ರಿಶಿಯೇಟ್ ಇಲ್ಲ ಮಾಡಿದ್ದಾರೆ. ಖಂಡಿತ ದಿಗ್ವಿಶ್ ಅವ್ರಿಗೊಂದು ಮಾತೇನಂತ ಹೇಳಿದ್ರೆ, ಬರ್ತಾ ಇರ್ಬೇಕಾದ್ರೇನೆ ಇಷ್ಟು ಈ ತರ ಮಾಡೋದು ಮುಂದೆ ತನ್ನ ಕೆರಿಯರ್‌ಗೆ ಪ್ರಾಬ್ಲಮ್ ಆಗುತ್ತೇನೋ ಅಂತ. ಹೌದು, ಹೌದು. ಅಂಡ್ ಆ ಇನ್ನೊಂದೇನಂದ್ರೆ ರಿಷಬ್ ಪಂತು ಸ್ಪೋರ್ಟ್ಸ್‌ಮನ್‌ಶಿಪ್ ತೋರ್ಸಿದ್ರು ಅದನ್ನು ಬಿಟ್ಟು ಕೂಡ ಇಲ್ಲ ನಾವು ಈ ಡಿಸಿಷನ್‌ಗೆ ಹೋಗ್ತೀವಿ ಅಂದ್ರು ಕೂಡ ಅದು ಯಾವುದೇ ಕಾರಣಕ್ಕೂ ಔಟ್ ಇಲ್ಲ. ಯಾಕಂದ್ರೆ ಹೌದು. ಲೈನ್ ಕ್ರಾಸ್ ಮಾಡಿದ್ರು ಆಲ್ರೆಡಿ. ಹೌದು. ಒಂದು ನೋ ಬಾಲ್ ಕೊಡ್ಬೇಕಾಗಿತ್ತು. ಇಲ್ಲಾಂದ್ರೆ ಹ್ಮ್. ನಾಟ್ ಔಟ್ ಕೊಡ್ಬೇಕಾಗಿತ್ತು. ಹ್ಮ್. ಇಲ್ಲಿ ಇವ್ರು ಬೇಡ ಅನ್ನೋ ಟೈಮ್‌ಗೂ ಅಲ್ಲಿ ಹೌದು. ಅಂಪೈರ್ಸ್ ನೋಡಿ ಟೈಮ್‌ಗೂ ಅದು ಒಂದೇ ಇತ್ತು. ಹ್ಮ್. ಅದೇನು ಇಲ್ಲ. ಇವಾಗ ರಿಷಬ್ ಪಂತ್ ಕೂಡ ನಮಗ್ ಬೇಕು ಅಂದಿದ್ರು ಕೂಡ ಹಾ. ಏನು ನಾಟ್ ಔಟ್ ಇತ್ತದು. ಎಫೆಕ್ಟ್ ಆಗ್ತಾ ಇಲ್ಲ. ಆಕ್ಚುಲಿ ನಾಟ್ ಔಟ್. ಇದನ್ನ ತುಂಬಾ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಅಂದ್ರೆ ಹ್ಮ್. ಯಾಕಂತ ಹೇಳಿದ್ರೆ, ಹ್ಮ್. ಅದು ಔಟ್ ಇತ್ತು ನಾಟ್ ಔಟ್ ಅಂತ. ಬಿಕಾಸ್ ಅದು ಟೋಟಲಿ ಓವರ್ ಆಲ್ ಬೌಲಿಂಗ್ ಆಕ್ಷನ್ ಫುಲ್ ಆಗೋ ತನಕನು ಅದ್ ಆಕ್ಷನ್ ಫುಲ್ ಮಾಡಿನೇ ಮುಟ್ಟಿಸ್ಬೇಕು. ಹಂಗಾದ್ರೆ ಮಂಕಡ್ ಅಂಡ್ ಆಗೋದದು. ಇನ್ನೊಂದು ನನ್ಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ, ನನ್ನ ಒಪಿನಿಯನ್ ಇದು, ನನ್ನ ವಾಲಂಟ್ರಿ ಒಪಿನಿಯನ್. ನನ್ನ ರಿಷಬ್ ಪಂತ್ ಅದು ಬೇಡ ಅಂದಿದ್ರಲ್ಲೂ ನನ್ಗೆ ಯಾಕೋ ಸ್ವಲ್ಪ ಡ್ರಾಮಾ ಕಾಣಿಸ್ತು. ಇವಾಗ ಯಾಕೆ ಅಂದ್ರೆ ಅಪೀಲ್ ಮಾಡಿದ್ದಾಯ್ತು. ಅಪೀಲ್ ಹಾ. ಮಾಡಿದಾದ್ಮೇಲೆ ಅಂಪೈರ್ 2 ನಿಮಿಷ ಚೆಕ್ ಮಾಡ್ತಾರೆ. ಆಮೇಲೆ ರಿಷಬ್ ಪಂತ್ ಬೇಡ ಅನ್ನೋದೇನಿದೆ? ಅಪೀಲ್ ಮಾಡಿದ್ 3 ಸೆಕೆಂಡ್ ಹೇಳ್ಬೋದಲ್ಲ, ನೋ ದಿಸ್ ಇಸ್ ನಾಟ್ ಫೇರ್, ಬೇಡ ಹ್ಮ್. ಅಂತ ಸುಮಾರು ಹೇಳ್ಬೋದಾಗಿತ್ತಲ್ಲ. ಎಕ್ಸಾಂಪಲ್ಸ್ ಇದೆ. ಅಪೀಲ್ ಮಾಡಿದ ಹ್ಮ್. ತಕ್ಷಣನೇ ಅಂಪೈರ್ ಥರ್ಡ್ ಅಂಪೈರ್‌ಗೆ ಹೋಗೋ ಮೊದ್ಲೇನೆ ಹ್ಮ್. ಅಥವಾ ಇನ್ನೇನೋ ಡಿಸಿಷನ್ ತಗೊಳ್ಳೋ ಹೌದು. ಮೊದ್ಲೇನೆ ಬೇಡ ಅಂತ ಬೇರೆ ಬೇರೆ ಟೆಸ್ಟ್ ಮ್ಯಾಚ್ ಇಂದ ಹಿಡಿದು ಒನ್ ಡೇ ವರೆಗೂ ಹೌದು, ನಾವು ಬೇರೆ ಬೇರೆ ಕಡೆ ನೋಡಿದೀವಿ. ಇಂಟರ್ನ್ಯಾಷನಲ್ ಮ್ಯಾಚ್ ಅಲ್ಲೇ ನೋಡಿದೀವಿ ನಾವು. ಹೌದು. ಸ್ಟಂಪ್ ಹೊಡೆದಿದ ತಕ್ಷಣ ಹ್ಮ್. ಅಂಪೈರಿಂಗ್ ಮುಖ ನೋಡಿದ್ರು. ರಿಕ್ವೆಸ್ಟ್ ದಾಟಿ ಹೌದು ಬೇಕು, ಅಪೀಲ್ ಮಾಡ್ತಾ ಇದ್ದೀನಿ ನಾನು ಅಂದ್ರು. ಇಮಿಡಿಯೇಟ್ ಪಂತ್ ಅವ್ರು ಬರ್ಬೋದಾಗಿತ್ತು, ಇಲ್ಲ ನಮಗ್ ಬೇಡ ಅಂತ. ಅವ್ರು ಥರ್ಡ್ ಅಂಪೈರ್ ರೆಫರ್ ಮಾಡಿದಾದ್ಮೇಲೆ ಹ್ಮ್. ಅಲ್ಲೆಲ್ಲ ನೋಡಿದ್ದಾಗಿ ಇನ್ನೇನ್ ಡಿಸಿಷನ್ ಕೊಡೋ ಟೈಮ್ ಬೇಡ. ಐ ಆಮ್ ರೆಡಿ ಫಾರ್ ಡಿಸಿಷನ್ ಅಂತಾರ. ಹಾ. ಪಂತ್ಗೂ ಅರ್ಥ ಆಗಿದೆ ಹೌದು. ಅಲ್ಲಿ. ಹ್ಮ್. ಪಂತ್ಗೂ ಅರ್ಥ ಆಗಿದೆ. ಇವ್ರು ಹ್ಮ್. ಡಿಸಿಷನ್ ಮೇಕಿಂಗ್ ಮಾಡಿದ್ರು ಅದ್ ನಾಟ್ ಔಟ್, ಇಲ್ಲ ನೋ ಬಾಲ್ ಕೊಡ್ತಾರೆ, ಇನ್ನ ಫ್ರೀ ಹಿಟ್ ಸಿಕ್ಬಿಡುತ್ತೆ ಆಮೇಲೆ. ಹ್ಮ್. ಅಷ್ಟು ಲೇಟ್ ಆಗಿ ಅದ್ ಯಾಕೋ ಒಂದ್ ಸ್ವಲ್ಪ ಡ್ರಾಮಾ ಅನ್ಸ್ತು ನಂಗೆ. ಇಮಿಡಿಯೇಟ್ ಹ್ಮ್. ತಗೊಂಬೋದಾಗಿತ್ತು ಏನಾದ್ರು ಒಂದು ಡಿಸಿಷನ್, ಇಲ್ಲ ನಮಗ್ ಬೇಡ ಅಂತ. ನೀನ್ ಅಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ಬಿಟ್ಟು ಇದು ಸಿಗಲ್ಲ ಅನ್ನೋ ಟೈಮ್ ತಗೊಳ್ಳೋದು ಇದೆಯಲ್ಲ, ಅದೊಂದ್ ಸ್ವಲ್ಪ ಡ್ರಾಮಾ ಅಂತು. ಅಂಡ್ ರಾತಿ ಬಗ್ಗೆನೂ ಅಷ್ಟೇ. ಇತ್ತೀಚೆಗೆ ಎಲ್ಲ ಒಂದ್ ನೋಡ್ದಾಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀನಲ್ಲ, ನೋಟ್ಬುಕ್ ಸಿಗ್ನೇಚರ್ ಇದೆಲ್ಲ ನೋಡಿದಾಗ ನಾನು ಎಲ್ಲೋ ಒಂದ್ ಕಡೆ ಮಿಸ್ ಹೊಡಿತಾ ಇತ್ತು ನನ್ಗೆ. ಇದು ಕಡಿಮೆ ಆಗೋದಕ್ಕೆ ಆರ್ ಸಿ ಬಿ ಮ್ಯಾಚೇ ಬರ್ಬೇಕು. ಈ ದೌಲತ್ ಕಡಿಮೆ ಹೌದು. ಆಗೋದಕ್ಕೆ ಆರ್-ಸಿ-ಬಿ ಅವ್ರು. ಕೊಹ್ಲಿ ಅಪೋಸಿಟ್ ಹಿಂಗೇನೋ ಬರ್ಬೇಕು. ಅಂಡ್ ಆರ್ ಸಿ ಬಿ ಕೊಹ್ಲಿ ಬಗ್ಗೆನೂ ರಾತಿಗೆ ಭಯ ಇದೆ. ದಿಗ್ವೇಶ್ ರಾತಿಗೆ ಅಲ್ಲ ಭಯ ಇದೆ. ಅದಕ್ಕೊಂದು ಎಕ್ಸಾಂಪಲ್ ಅಂದ್ರೆ ಮೊನ್ನೆ ಒಂದು ಇಂಟರ್ವ್ಯೂ ಮಾಡ್ತಾ ಇರ್ಬೇಕಾದ್ರೆ ನೀವು ಕೇಳ್ತಾರೆ. ಕೇಳ್ತಾರೆ. ವಿರಾಟ್ ಕೊಹ್ಲಿ ಮುಂದೇನು ಇದೇ ತರ ಮಾಡ್ತೀರಾ ಅಂತ. ಸೌಂಡೇ ಇಲ್ಲ. ಅವ್ರು ಸೌಂಡು ಇಲ್ಲ ಮತ್ತೆ ಹಿಂಗೆ. ಮಾಡಲ್ಲ ಹ್ಮ್. ಅಂತಾನೆ ಹೇಳಿದ್ದು ಅವ್ರು ಫಸ್ಟ್ ಅವಾಗ. ಕೇಳಿದ್ರು, ಯಾರೋ ಕ್ವಶನ್ ಕೇಳಿದ್ರು. ಏನ್ ಏನ್ ಸೆಲೆಬ್ರೇಷನ್ ಅದು ಅಂತ. ನಾನು ಯಾವ್ದೇ ಟೂರ್ನಮೆಂಟ್ ಹೋದಾಗ್ಲೂ ಒಂದು ನೋಟ್ ಬುಕ್ ತಗೊಂಡ್ ಹೋಗ್ತೀನಿ. ಹ್ಮ್. ಎಲ್ಲಾರ ಹೆಸರು ಅದ್ರ ಮೇಲೆ ಬರಿಬೇಕು ಅಂತ ಆಸೆ ಅನ್ನೋ ತರ ಹೇಳಿದ್ರು. ನೆಕ್ಸ್ಟ್ ಕೊಹ್ಲಿ ಅಂತ ಕಿರ್ಚಿದ್ರು. ಹಾ. ಕೊಹ್ಲಿದು ಹಿಂಗೆ ಸೆಲೆಬ್ರೇಟ್ ಮಾಡ್ತೀರಾ ಅಂತ. ನೋ. ಆ, ಹಿಂಗ್ ಅನ್ಬಿಟ್ಟು ಸುಮ್ನೆ ಆದ್ರು. ಅಂಡ್ ನೆನ್ನೆನೂ ಅಷ್ಟೇ, ಕೊಹ್ಲಿ ಜೊತೆನೂ ಒಂದ್ ಸಣ್ಣದಾಗ ಆಯ್ತು. ಹ್ಮ್. ಹ್ಮ್. ಬಾಲ್ ಹಾಕೋದು ಅಲ್ಲ ಕೊಹ್ಲಿ ಮತ್ತೆ ಹೋಲ್ಡ್ ಮಾಡೋದು. ಯೂಶಲಿ ಬರೋಂಥ ಅಪ್ಕಮಿಂಗ್ ಪ್ಲೇಯರ್ಸ್‌ಗೆ ಏನಂತಂದ್ರೆ ಯಾರೇ ಬಂದ್ರುನು ಅಗ್ರೆಷನ್ ಇರ್ಬೇಕು, ಇರಬಾರ್ದು ಅಂತ ಹೇಳಲ್ಲ. ಆ ಅಗ್ರೆಷನ್ ಇನ್ನೊಬ್ರು ಬ್ಯಾಟ್ಸ್‌ಮನ್ ಹರ್ಟ್ ಆಗೋ ತರ ಇರಬಾರ್ದು ಅಂತ ಹೇಳೋದು. ಈಗ ಅದಕ್ಕೆ ಮೊನ್ನೆ ಅಭಿಷೇಕ್ ಶರ್ಮಾ ಹತ್ರ ಆ ರೀತಿ ಎಳಿಸ್ಕೊಳ್ಬೇಕಾಯ್ತು. ಹೌದು. ಜುಟ್ಟು ಹಿಡ್ದು ಹೊಡಿತೀನಿ ಅಂತ ಎಳಿಸ್ಕೊಳ್ಳೋದು ಹಾ. ಅಂತಂದ್ರೆ. ಜುಟ್ ಕಟ್ ನಾನು ಮಾಡ್ತೀನಿ ಅದನ್ನೇ. ಅಂತ. ಹಾ. ಅದು ಈಗ ಯಾಕೆಂದ್ರೆ ಅಗ್ರೆಷನ್ ಅಲ್ಲಿ ತುಂಬಾ ವೆರೈಟಿಗಳಿದೆ ಅನ್ಸುತ್ತೆ. ವಿರಾಟ್ ಕೊಹ್ಲಿ ಅವರು ಅಗ್ರೆಷನ್ ಪ್ಲೇಯರ್. ಆದ್ರೆ ಅದು ಇನ್ನೊಬ್ರಿಗೆ ಹರ್ಟ್ ಆಗಲ್ಲ. ಅವ್ರು ಅದನ್ನ ಅಗ್ರೆಷನ್ ತೋರಿಸ್ತಾರಷ್ಟೇ. ಆ ತರ ಪ್ಲೇಯರ್ಸ್ ಬರೋರ್ಗೆಲ್ಲ ಒಂದು ಎಕ್ಸಾಂಪಲ್ ಆಗ್ಬೇಕು. ಈ ತರ ತುಂಬಾ ಹೈಲಿ ಬಿಹೇವಿಯರ್ ಮಾಡೋದು ನನ್ನ ಪ್ರಕಾರ ಸರಿಯಲ್ಲ. ಯಾಕೆ ನೆಕ್ಸ್ಟ್ ಬರೋರ್ಗೆ ಅದೊಂದು ಎಕ್ಸಾಂಪಲ್ ಆಗ್ಬೇಕು. ಹಿಂಗ್ ಆಗ್ಬಾರ್ದು ಅನ್ನೋದು. ಅಂಡ್ ಹೆಂಗ್ ರಿವರ್ಸ್ ಹೊಡಿತು ಅಂದ್ರೆ ದಿಗ್ವೇಶ್ ರಾತಿಗೆ, ಆ, ಬದೋನಿ ಕ್ಯಾಚ್ ಹಿಡ್ಕೊಂತಾರೆ. ಜಿತೇಶ್ ಶರ್ಮಾ ಅದಂತೂ ಕ್ಯಾಚ್ ಡೌಟ್ ಅದು. ತಲೆ ಮೇಲೆ ಕೈ ಹಾ. ಹಿಡ್ಕೊಂಡು ಕುತ್ಕೊಂತಾರೆ. ಅಂಡ್ ಏನ್ ನೋಟ್ಬುಕ್ ಸೆಲೆಬ್ರೇಷನ್ ಆಗೋಯ್ತು. ನೋಟ್ಬುಕ್ ಸೆಲೆಬ್ರೇಷನ್ ನೋಬಲ್ ಅಪೀಲ್ ಪಂತ್ ಗೊತ್ತಾಗಿದೆ ಅದ್ ಹೆಂಗೋ ನೋಬಾಲ್ ಅಂತ. ಮುಂಚೆನೆ ಹೇಳ್ತಿದ್ದಾರೆ. ನಾನು ಹೇಳಿಲ್ವಾ ನೋಬಾಲ್ ಬಂದಿದ ಹಾ. ತಕ್ಷಣ ಅಂತ. ಆಮೇಲೆ ಮುಖ ಮಂಕಾಗೋಯ್ತು. ಫ್ರೀ ಇಟ್ಟು ಆ ಫ್ರೀ ಇಟ್ ಅಲ್ಲಿ ನೋಬಾಲು, ಹ್ಮ್. ಫ್ರೀ ಇಟ್ ಬಂತು. ಆ Free ಫ್ರೀ hit ಇಟ್ ಅಲ್ಲಿ ಅಲ್ಲಿ six. ಸಿಕ್ಸ್ ಹೌದು. ಬಂತು. ಹ್ಮ್. ಇದೆಲ್ಲದರ ಮಧ್ಯೆ ಬರೀ ಇದು ಮಾತ್ರ ಚೆಕ್ ಮಾಡಿದ್ರು. ನೋಬಾಲ್ದು ಇದು ಮಾತ್ರ. ಕ್ಯಾಚ್ ಅಲ್ಲೂ ನನ್ ಕನ್ಫ್ಯೂಷನ್ ಹೌದು. ಇತ್ತು. 100% ಹೌದು. ಅಲ್ವಾ? ನನಗೆ ಅದು ಕ್ಯಾಚ್ ಕ್ಯಾಚ್ ಅಲ್ಲಿ ಇವಾಗಲೇ ವೈರಲ್ ಆಗ್ತಿದೆ. ಕ್ಯಾಚ್ ಅದು ಹ್ಮ್. ನಾಟ್ pitch ಔಟ್ ಆಗಿ ಅಂತ. ಹಿಡ್ಕೊಂಡಿರೋದು ಹೌದು. ಅದ್ not out ನೋಬಾಲ್ ಅಂತ. ಇಲ್ಲ ಅಂದ್ರೂನು ಕ್ಯಾಚ್ ಅಲ್ಲೂ ಕನ್ಫ್ಯೂಷನ್ ಇತ್ತು. ಆ ಕ್ಯಾಚ್ ತೋರ್ಸ್ಲೇ ಇಲ್ಲ. ಈ ನೋಬಾಲ್ ಆಗಿಲ್ಲ ಅಂದಿದ್ರೆ ಅದನ್ನ ಅದನ್ನ ತೋರ್ಸೋರು. ತೋರ್ಸೋರು. ಇಲ್ಲಿ ಹ್ಮ್. ನೋಬಾಲ್ ಬಂದಿದ್ರಿಂದ ತೋರ್ಸೋ ಅವಶ್ಯಕತೆ ಇಲ್ಲ. ಬಟ್ ಹೌದು. ಸ್ಟಿಲ್ ಜಿತೇಶ್ ಶರ್ಮಾ ಅಲ್ಲೂ ಕೂಡ ವಿಕೆಟ್ ಕೊಟ್ಟಿಲ್ಲ ಅನ್ನೋದು. ಯಾಕಂದ್ರೆ ಆಯುಷ್ ಹ್ಮ್. ಬದೋನಿ ಕ್ಯಾಚ್ ಹಿಡ್ದಿದ್ದು. ಹ್ಮ್. ಅಂತದ್ದೇನ್ ಸೆಲೆಬ್ರೇಷನ್ ಕಾಣಿಸ್ಲಿಲ್ಲ. ಆ ಹೌದು. ಕಾನ್ಫಿಡೆಂಟ್ ಇದ್ದಿದ್ರೆ ಎತ್ತೆಸ್ಬಿಟ್ಟು ಕೊಂಡಾಡಿರೋರು. ಹೌದು. ಕೂಲ್ ಆಗಿದ್ರು ಎತ್ತಿಂಗೆ. ಅಂದ್ರೆ ಕನ್ಫ್ಯೂಷನ್ ಅಲ್ಲಿ ಇದ್ರು. ಗೊತ್ತಾಗ್ಬಿಡುತ್ತಾ ಇದು? ಇಲ್ಲ ಕರೆಕ್ಟ್. ಗೊತ್ತಾಗಲ್ವಾ? ಥರ್ಡ್ ಅಂಪೈರ್ ಡಿಸಿಷನ್ ಗೊತ್ತಾಗ ಅನ್ನೋ ತರದಲ್ಲಿ ಇದ್ರು. ಸೊ ಹಾಗಾಗಿ ಎಲ್ಲೂ ಬಿಟ್ಕೊಟ್ಟಿಲ್ಲ. ಮಯಾಂಕ್ ಅಂಡ್ ಜಿತೇಶ್ ಶರ್ಮಾ ತುಂಬಾ ಚೆನ್ನಾಗಿ ತಗೊಂಡೋದ್ರು.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.